ಹಾಯ್ ಗೈಸ್, ಇವತ್ತಿನ ಟಾಪಿಕ್ ಗಟ್ಟಿ ಚಟ್ನಿ. ಪೂರಿ, ಇಡ್ಲಿ ಹಾಗೆ ದೋಸೆ ಜೊತೆ ಕಾಂಬಿನೇಷನ್ ಆಗೋ ಚಟ್ನಿ. ಅಡುಗೆ ಮನೆ ಚಾನಲ್ಗೆ ವೆಲ್ಕಮ್ ಬ್ಯಾಕ್. ಲೈಕ್ ಆ್ಯಂಡ್ ಶೇರ್ ಮಾಡೋದು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮ ಪ್ರೀತಿಯ ಸಂಜೀವಿನಿ. ಗಟ್ಟಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ನಾನು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಚೆನ್ನಾಗಿ ಹುರ್ಕೋಬೇಕು. ಹಾಗೆ ಶೇಂಗಾನು ಕೂಡ ಚೆನ್ನಾಗಿ ತವೆ ಮೇಲೆ ಹುರ್ಕೋಬೇಕು. ಕ್ಲೀನಾಗಿ ಹುರ್ಕೊಂಡಾದ್ಮೇಲೆ ನಾನು ಸೈಡಿಗೆಲ್ಲ ತಕ್ಕೊಳ್ತಾ ಇದ್ದೀನಿ. ಸೈಡಿಗೆ ಇಟ್ಕೊಂಡಿದ್ದೀನಿ ನೋಡಿ. ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ತೋರಿಸ್ತೀನಿ ಬನ್ನಿ. ನಾನೊಂದು ಪ್ಲೇಟಲ್ಲಿ ಹಸಿಮೆಣಸಿನ್ಕಾಯಿನ ಹುರ್ಕೊಂಡಿರೋ ಹಸಿಮೆಣಸಿನ್ಕಾಯಿನ ತೆಗೆದಿಟ್ಕೊಂಡಿದ್ದೀನಿ. ಒಂದು ಚಿಕ್ಕದಾಗಿರೋ ಈರುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುಟಾಣಿ 2 ಸ್ಪೂನ್ ಆಗೋಷ್ಟು ಹಾಕ್ಕೊಳ್ಳಿ ಪುಟಾಣಿ. ಹಾಗೆ ಪುದೀನ ಸೊಪ್ಪು 2 ಗಡ್ಡೆ 3 ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ನಾವೇನು ಹುರಿದಿಟ್ಕೊಂಡಿದ್ವಲ್ಲ ಶೇಂಗಾನ, ಅದನ್ನು ಸಿಪ್ಪೆ ಸುಲಿದು ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು. ಇವಾಗ ಗ್ರೈಂಡ್ ಮಾಡೋಕೆ ಹಾಕ್ಕೊಳ್ಳೋಣ. ಗ್ರೈಂಡ್ ಮಾಡೋಕೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಮೇಲಿಂತ್ರ ಕಟ್ ಮಾಡಿ ಇಟ್ಕೊಂಡಿರೋ ಹಾಗೆ ತೊಳೆದಿಟ್ಕೊಂಡಿರೋ ಕೊಬ್ಬರಿ ಹಾಕ್ಕೊಳ್ಳಿ. ಈಗ ಗ್ರೈಂಡ್ ಮಾಡಿದ್ದೀನಿ ನೋಡಿ. ಸೂಪರ್ ಆಗಿರೋ ಗಟ್ಟಿ ಚಟ್ನಿ ನೀವು ತಿನ್ಬೋದು. ಹಾಗೆ ಪೂರಿ ದೋಸೆ ಜೊತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೀಪ್ ವಾಚಿಂಗ್ ಅವರ್ ವಿಡಿಯೋಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.